ಹಾಯ್ ಗ್ಯಾಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಷಯವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡು ನನ್ನ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಕೇಳ್ಕೊತಾ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತೊಂದು 2 ವಿಷಯಗಳ ಕುರಿತು ಹೇಳಲಿಕ್ಕಿತ್ತು. ಮೊದಲನೇ ವಿಷಯ ಅಂತಂದರೆ, ಧಾರವಾಡದ ಹೈಕೋರ್ಟ್ನಲ್ಲಿ ಏನು ಸಿದ್ದರಾಮಯ್ಯನವರ ಮೂಡಾ ಹಗರಣದ ಕುರಿತು ತೀರ್ಪಿತ್ತು, ಅದು ಪ್ರಕಟಗೊಂಡು ಮೂಡಾ ಹಗರಣದ ತನಿಖೆಯನ್ನು ಸಿಬಿಐಗೆ ವಹಿಸುವ ಅವಶ್ಯಕತೆ ಇಲ್ಲ ಎಂದು ನ್ಯಾಯಾಲಯ ತೀರ್ಪು ನೀಡಿದ್ದು, ಮುಖ್ಯಮಂತ್ರಿ ಮತ್ತು ಅವರ ಪರವಾಗಿದ್ದಂತಹ ಕಾಂಗ್ರೆಸ್ ನಾಯಕರಿಗೆ ಭಾರಿ ನಿರಾಳವಾಗಿ ಇರಲು ಅನುವು ಮಾಡಿಕೊಟ್ಟಂತಾಗಿದೆ. ಸದ್ಯ CM ಅವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದ್ದು ಸುಳ್ಳಲ್ಲ. ಈ ಟೈಮ್ನಲ್ಲಿ ಒಂದು ಡಬಲ್ ಸ್ಟ್ಯಾಂಡರ್ಡ್ ಟೈಪು ನನಗೆ ಕಂಡು ಬಂತು. ಏನಪ್ಪ ಅಂತಂದರೆ, CM ಸಿದ್ದರಾಮಯ್ಯನವರ ಪುತ್ರರಾದಂತಹ ಯತೀಂದ್ರ ಸಿದ್ದರಾಮಯ್ಯನವರು ಹಿಂದಕ್ಕೆ ತಮ್ಮ ವಿರುದ್ಧ ತೀರ್ಪು ಬಂದಾಗ ಒಮ್ಮೆ ನ್ಯಾಯಾಲಯದ ತೀರ್ಪನ್ನೇ ಟೀಕಿಸಿಬಿಟ್ಟಿದ್ರು. ಬಟ್ ಇವತ್ತವರು ಭಾರಿ ಹರ್ಷ ವ್ಯಕ್ತಪಡಿಸುತ್ತಾ, ನಾವು ಸತ್ಯ ಹಾಗೂ ನ್ಯಾಯದ ಪರವಾಗಿ ಇದ್ದೇವೆ ಹಾಗೂ ನಮ್ಮ ಪರವಾಗಿ ತೀರ್ಪು ಬಂದಿದ್ದರಿಂದ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಪ್ರಕಾರ ಇಡೀ ಕೇಂದ್ರದ ಕೈಗೊಂಬೆ ಅಂತ ಇಟ್ಕೊಳ್ಳೋಣ. ಹಾಗಾದರೆ ಲೋಕಾಯುಕ್ತ ಈಗ ನಿಮ್ಮ ಕೈಗೊಂಬೆ ಅಂಥೇಳಿ ಯಾಕೆ ಜನರು ಅನ್ಕೋಬಾರ್ದು? ಸ್ವತಂತ್ರ ಸಂಸ್ಥೆ ಅಂತ ನ್ಯಾಯಾಲಯ ಹೇಳಿದ್ದೆ ಅಂತ ಹೇಳಲಾಗತ್ತೆ. ಓಕೆ, ನ್ಯಾಯಾಲಯ ಹೇಳಿದ್ಮೇಲೆ ನಾವೇನು ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಸಿದ್ದರಾಮಯ್ಯನವರು ವಿಚಾರಣೆಗೆ ಹೋದಂತಹ ಪರಿ ಸಿದ್ದರಾಮಯ್ಯನವರೇ ಸಮಯವನ್ನು ಫಿಕ್ಸ್ ಮಾಡಿ ಹೋಗಿದ್ರು ಎಂದಲೂ ಹೇಳಲ್ಲ. ವಿಚಾರಣೆಗೆ ಹೋಗಿದ್ರು ಎನ್ನಲಾಗಿತ್ತು. ಆಮೇಲೆ ಬರುವಾಗ ನಿರಾಳವಾಗಿ ಬಂದಿದ್ದು ಎಲ್ಲ ಸಾಕಷ್ಟು ಸುದ್ದಿ ಆಗಿತ್ತು. ಅದು ಅಲ್ಲದೆ ಸಿದ್ದರಾಮಯ್ಯನವರು ರಾಜೀನಾಮೆ ಸಹಿತ ಕೊಟ್ಟಿರಲಿಲ್ಲ. ಹೀಗಾಗಿ ಸಾಧಾರಣವಾಗಿ ಮುಖ್ಯಮಂತ್ರಿ ಅಂತಹ ಸ್ಥಾನಕ್ಕೆ ಗೌರವ ಕೊಡುವ ಸಲುವಾಗಿ ಆಪಾದನೆ ಬಂದ ತಕ್ಷಣ ರಾಜೀನಾಮೆ ಕೊಡುವುದು ಒಂದು ಕೊಡಲೇಬೇಕು. ಅಂದರೆ ತನಿಖೆ ಕೊಟ್ಟಾಗಲಂತೂ ರಾಜೀನಾಮೆ ಕೊಡಲೇಬೇಕು. ಇಲ್ಲ ಅಂತಂದರೆ ಸ್ಥಾನದ ದುರುಪಯೋಗಪಡಿಸಿಕೊಂಡು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಅಂತೇಳಿ ಇವ್ರ ಕೇಸ್ ಅಂತಲ್ಲ, ಸಾಧಾರಣವಾಗಿ ಜನ ಅದೇ ಥರ ಅನ್ಕೋತಾರೆ. ಆ ಥರ ಆಗತ್ತೆ. ಅದು ಭಾಳ ಸಲ ಹಿಂದಕ್ಕೂ ಆಗಿದೆ. ಇವರು ರಾಜೀನಾಮೆನೂ ಕೊಡಲಿಲ್ಲ. ಲೋಕಾಯುಕ್ತದಲ್ಲಿ ಈ ರೀತಿ ನಾನಾಗಲೇ ಹೇಳುತ್ತಾರ ಆ ಥರನೂ ಆಯಿತು. ಈಗ ನಡುವೆ ಸುದ್ದಿ ಹೊರಗೆ ಬಿದ್ದಿತ್ತು, ಸಿದ್ದರಾಮಯ್ಯನವರು ನಿರ್ದೋಷಿ ಎನ್ನುವಂತಹ ವರದಿನೇ ಲೋಕಾಯುಕ್ತ ಕೊಡತ್ತೆ ಅನ್ನಲಾಗಿತ್ತು. ಅಧಿಕಾರಿಗಳು ಮಾತ್ರ ತಪ್ಪೆಸಗಿದ್ದಾರೆ ಆಗಿನ ಮೂಡಾ ಹಗರಣದ ಅವಧಿಯಲ್ಲಿ ಎನ್ನುವಂತಹ ವರದಿಯನ್ನು ಲೋಕಾಯುಕ್ತ ಸಿದ್ಧಪಡಿಸಿಕೊಂಡಿದೆ ಎಂದು ಸುದ್ದಿ ಹೊರಗೆ ಬಿದ್ದಿತ್ತು. ಅದು ಈಗ ಬಹಳಷ್ಟು ಮಾತಾಡೋ ಉಪಯೋಗ ಇಲ್ಲ. ನೋಡೋಣ, ಅದು ನ್ಯಾಯಾಲಯಕ್ಕೆ ಸಲ್ಲಿಸಿದ ನಂತರ ಹೊರಗೆ ಬೀಳುತ್ತಲ್ಲ, ಆ ನಂತರ ನೋಡೋಣ, ಅಥವಾ ಬಹಿರಂಗಗೊಂಡ ನಂತರ ಅದರ ಬಗ್ಗೆ ಚರ್ಚೆ ಮಾಡೋಣ. ಇದು ಒಂದು ವಿಷಯ ಆಯಿತು ನಂದು. ಎರಡನೇ ವಿಷಯ ಅಂತಂದರೆ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಚಾನಕ್ಕಾಗಿ ಮರಣ ಹೊಂದ್ತಾ ಇದ್ದಾರಲ್ಲ ಒಂದಷ್ಟು ಜನ. ಫಾರ್ ಎಕ್ಸಾಂಪಲ್, ಈಗ ಪಾಪ ಯಾರೋ ಡ್ರೈವ್ ಮಾಡ್ತಿರ್ತಾರೆ, ಹಠಾತ್ತಾಗಿ ಬಿದ್ದು ಸತ್ತು ಹೋಗ್ಬಿಡ್ತಾರೆ. ಯಾರೋ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಿರ್ತಾರೆ, ಇಲ್ಲ ಓಟದಲ್ಲಿ ತೊಡ್ಕೊಂಡಿರ್ತಾರೆ, ಹಠಾತ್ತಾಗಿ ಬಿದ್ದು ಸತ್ತು ಹೋಗ್ತಾರೆ. ಈ ರೀತಿ ವಿಚಿತ್ರವಾಗಿ ಸಾಯುವಂತಹ ಆಕಸ್ಮಿಕ ಅಚಾನಕ್ ಮರಣಗಳ ಕುರಿತು ಅಧ್ಯಯನ ನಡೆಸಲಿಕ್ಕೆ ಹಾಗೂ ಅದರ ಮೂಲವನ್ನು ಕಂಡುಕೊಳ್ಳಲಿಕ್ಕೆ ಇವತ್ತು ಸಮಿತಿಯನ್ನು ರಾಜ್ಯ ಸರ್ಕಾರ ರಚಿಸಿದೆ ಎನ್ನಲಾಗಿದೆ. ತಜ್ಞರು ಹಾಗೂ ವಿಜ್ಞಾನಿಗಳನ್ನು ಒಳಗೊಂಡ ಈ ಸಮಿತಿ ವರದಿ ಸಲ್ಲಿಸಲಿದೆ ಶೀಘ್ರದಲ್ಲಿ ಎನ್ನಲಾಗಿದೆ. ಸ್ವಾಗತಾರ್ಹ. ಈ ರೀತಿ ಹಲವಾರು ದಿನಗಳಿಂದ ಬೇಡಿಕೆ ಇತ್ತಂತೆ ಜನರದ್ದು. ಅದಕ್ಕೋಸ್ಕರ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಬಟ್ ಈ ಸಮಿತಿ
ರಚಿಸಿದ್ದು ಒಂದು ಬದಿಗೆ. ಇನ್ನೊಂದು ಬದಿಗೆ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ಮೊದಲಿಗೂ ನಡೆದಿದೆ ಇದು. ಇದು ಮೊದಲೇ ಈಗ ಕೆಲವರು ಮೋದಿ ವಿರೋಧಿಗಳು, ಮೋದಿ ಕಂಡ್ರೆ ಆಗದಿದ್ದವರು, ಮೋದಿಯವ್ರ ವಿರುದ್ಧ ಏನಾರು ಒಂದು ಮೊಸರಲ್ಲಿ ಕಲ್ಲು ಹುಡುಕವ್ರು ಹೇಳ್ತಿರ್ತಾರಲ್ಲ, ವ್ಯಾಕ್ಸಿನ್ ಕೊಡಿಸ್ಬಿಟ್ರು, ಆವಾಗ ಭಯಂಕರ ಅರ್ಜೆಂಟಲ್ಲಿ ಕೊಡಿಸಿದ್ರು ನಮಗೆ. ಆನಂತರ ಸ್ವದೇಶಿ ವ್ಯಾಕ್ಸಿನ್ ಸರಿ ಇರಲಿಲ್ಲ, ವಿದೇಶಿ ವ್ಯಾಕ್ಸಿನ್ನು ತಗೊಂಡಿದ್ದು ಚೆನ್ನಾಗಿತ್ತು, ಆವಾಗೆಲ್ಲ ಅವಸರದಲ್ಲಿ ಕೊಡಿಸಿಬಿಟ್ರು. ಅಲ್ಲ ಸರ್, ಆವಾಗಿನ ಪರಿಸ್ಥಿತಿ ಹೆಂಗಿತ್ತು? 4-5 ಜನರದ್ದು ವಿಚಾರ ಮಾಡ್ತಾ ಕೂತ್ರೆ ಆವಾಗ 100, 1000, ಲಕ್ಷಗಳ ರೂಪದಲ್ಲಿ ಸಾವಿನ ಸಂಖ್ಯೆಗಳು ಏರ್ತಿತ್ತು ಸರ್. ನೀವು ಕಾಂಗ್ರೆಸ್ನವರು ರಾಜ್ಯದಲ್ಲೂ ಅಧಿಕಾರದಲ್ಲಿ ಇರಲಿಲ್ಲ, ಕೇಂದ್ರದಲ್ಲೂ ಅಧಿಕಾರದಲ್ಲಿ ಇರಲಿಲ್ಲ. ಭಾರತದಲ್ಲಿ ಕೆಲವು ರಾಜ್ಯಗಳಲ್ಲಿ ನೀವು ಇರ್ಬೋದು, ಆದರೆ ಮೇನು ಮೋದಿಯವರು ತೆಗೆದುಕೊಂಡಂತಹ ದಿಟ್ಟ ಕ್ರಮದಿಂದ ಎಷ್ಟೋ ಜನರ ಜೀವ ಉಳಿತು. ಪಟಾಪಟ್ ಅವರು ಸ್ವದೇಶಿ ಲಸಿಕೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಕರೆ ಕೊಟ್ಟರು. ಆನಂತರ ವಿದೇಶದಿಂದನೂ ಆಮದು ಮಾಡಿಕೊಳ್ಳಲಾಯಿತು. ಒಂದು ಕಾಲದಲ್ಲಿ ಪ್ಲೇಗನ ಲಸಿಕೆ, ಪೋಲಿಯೋ ಲಸಿಕೆ ಎಲ್ಲ ಭಾರತಕ್ಕೆ ಎಷ್ಟು ವರ್ಷಗಳ ನಂತರ ಬಂದಿದೆ ಅನ್ನೋದನ್ನು ಎಲ್ಲ ನಮ್ಮ ದೇಶದ ಜನ ನೋಡಿದ್ದಾರೆ. ಅದಕ್ಕಿಂತ ಮೋದಿಯವರು ಭಾಳ ಬೆಟರ್. ಯಾಕೆ ಅಂತಂದರೆ, ಕಾಂಗ್ರೆಸ್ ನಾಯಕರು ಈಗ ಕರ್ನಾಟಕದಲ್ಲೇ ಮೇನು ಆಡಳಿತದಲ್ಲಿ ಇದ್ದಿದ್ದರಿಂದ ಮೋದಿಯವ್ರನ್ನ ವಿರುದ್ಧ ಅದನ್ನು ಟೂಲ್ ಕಿಟ್ಗಾಗಿ ಬಳಸ್ಕೋಬೋದು. ಅಂದರೆ ಈಗ ತಜ್ಞರ ವರದಿಯಲ್ಲಿ ಏನೋ ಬಂತು ಅಂತ ಇಟ್ಕೊಳ್ಳೋಣ, ಲಸಿಕೆಯಿಂದ ಒಂದು ಸ್ವಲ್ಪ ಮೊದಲೇ ಲಸಿಕೆ ಕಂಪ್ನಿನೂ ಹೇಳಿದೆ, ಇದು ಒಂದು ಎಲ್ಲೋ ಲಕ್ಷದಲ್ಲಿ 3-4 ಜನರಿಗೆ ಆಗ್ಬೋದು, ಅಥವಾ 1000ದಲ್ಲಿ ಒಂದು 2-3 ಜನರಿಗೆ ಏನೋ ಆಗ್ಬೋದು ಅಂತ ಹೇಳಿದೆ. ಸ್ವಲ್ಪ ಅಡ್ಡ ಪರಿಣಾಮ ಬೀರ್ಬೋದು, ಅದು ಕಂಪ್ನಿನೇ ಹೇಳ್ಕೊಂಡಿದೆ. ಆದರೆ ಈಗ ಇವರು ಇಲ್ಲ, ಅವಾಗ ಮೋದಿ ಎಲ್ಲ ಒಳ್ಳೆ ಕ್ವಾಲಿಟಿದೆಲ್ಲ ವಿದೇಶಕ್ಕೆ ಕಳಿಸ್ಬಿಟ್ರು, ನಮ್ಮ ಭಾರತದಲ್ಲೆಲ್ಲ ಲೋ ಕ್ವಾಲಿಟಿ ಕೊಡಿಸಿ ಎಲ್ಲ ಹೀಗೆ ಎಲ್ಲ ಆಗ್ತಿದೆ. ಈಗ ಮೋದಿಯವರೇ ಕಾರಣ, ಇದು ಇಡೀ ದೇಶದಲ್ಲಿ, ಈ ನಮ್ಮ ರಾಜ್ಯದಲ್ಲಿ ಈ ರೀತಿ ಆಗ್ತಿದೆ, ದೇಶದಲ್ಲಿ ಆಗ್ತಿದೆ ಅಂದರೆ ಈ ರೀತಿ ದೇಶದ ತುಂಬ ಇವರು ಕಾಂಗ್ರೆಸ್ ಕಾರ್ಯಕರ್ತರು, ನಾಯಕರು ಎಲ್ಲ ಇದನ್ನು ಟ್ವೀಟು ಅದು ಇದು ಮಾಧ್ಯಮಗಳ ಮೂಲಕ ಇದನ್ನು ವಿಡಿಯೋ ಹಾಕೋದು, ಅದು ಇದು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಈಗ ಮೋದಿಯವ್ರ ವಿರುದ್ಧ ಒಂದು ಟೂಲ್ ಕಿಟ್ಟಾಗಿ ಬಳಸ್ಕೊಳ್ಳಬಹುದು. ಯಾಕೆಂತಂದರೆ ವಿದೇಶದಿಂದ ಟೂಲ್ ಕಿಟ್ಗಳು ಆಪ್ರೇಟ್ ಆಗೋದು ಭಾಳ ಕಡಿಮೆ. ಯಾಕೆಂತಂದರೆ ಈಗ ಟ್ರಂಪ್ ಅವ್ರ ಆಡಳಿತಕ್ಕೆ ಬಂದುಬಿಟ್ರು, ಹಿಂಡನ್ಬರ್ಗ್ನೇ ಮುಚ್ಕೊಂಡು ಹೋದ, ಈಗ ಕ್ಲೋಸ್ ಮಾಡಿದ್ದಾವ, ಟ್ರಂಪಿಗೆ ಹೆದರಿ ಹೋದವ. ಹೀಗಾಗಿ ಜಾರ್ಜ್ ಸೊರೋಸನು ಬಾಲ ಬಿಚ್ಚೋದು ಇನ್ಮೇಲೆ ಡೌಟ್ ಇದೆ. ಹೀಗಾಗಿ ಇವ್ರಿಗೆ ಭಾರತದಲ್ಲೇ ಒಂದು ಟೂಲ್ ಕಿಟ್ ಬೇಕಾಗಿದೆ. ಈಗ ಇಂಥ ಟೂಲ್ ಕಿಟ್ಗಳನ್ನು ತಯಾರು ಮಾಡ್ತಾ ಇದ್ದಾರೋಣ ಅಂತ ನನಗನ್ನಿಸ್ತಾ ಇದೆ. ಆದರೆ ಆವಾಗಿನ ಪರಿಸ್ಥಿತಿಯಲ್ಲಿ ಈ ರೀತಿ ಆವಾಗ ವಿಚಾರ ಮಾಡ್ತಾ ಕೂತಿದ್ರೆ ನಡೀತಿರಲಿಲ್ಲ. ನನ್ನ ಪ್ರಕಾರ ಮೋದಿಯವರ ದಿಟ್ಟ ನಡೆಯಿಂದ, ಅದು ಫ್ರೀ ವ್ಯಾಕ್ಸಿನ್, ಯಾರಿಗೂ ₹1 ಚಾರ್ಜ್ ಮಾಡಿಲ್ಲ ಪಾಪ. ಅದು ಅತಿ ಬಡವರಿಗೆ ಫ್ರೀ, ಮಿಡ್ಲ್ ಕ್ಲಾಸ್ ಅವರಿಗೆ, ಶ್ರೀಮಂತರಿಗೆ ಸ್ವಲ್ಪ ಚಾರ್ಜು, ಅಥವಾ ಹೆಚ್ಚಿಗೆ ಇದ್ದವರಿಗೆ, BPL ಕಾರ್ಡ್ ಇರದೇ ಇದ್ದವರಿಗೆ ಹೆಚ್ಚಿಗೆ ಚಾರ್ಜು, ಈ ರೀತಿ ಏನೂ ಸ್ಲ್ಯಾಬ್ ರಿಸ್ಟ್ರಿಕ್ಷನ್ ಆಗಲಿ, ಯಾವುದೇ ಒಂದು ನಿಯಮವನ್ನು ಅವರು ಆವಾಗ ನಿಗದಿಪಡಿಸಿಲ್ಲ. ಎಲ್ಲರಿಗೂ ಲಸಿಕೆ ಅಚಾನಕ್ ಸಿಕ್ತು. ಆವಾಗೂ ಸಹಿತ ಟೂಲ್ ಕಿಟ್ ಗ್ಯಾಂಗ್ಗಳು ಬಹಳಷ್ಟು ಆ್ಯಕ್ಟಿವ್ ಆಗಿ ಇದು ಮೋದಿ ವ್ಯಾಕ್ಸಿನ್ ತೊಗೊಂಡ್ರೆ ಮಕ್ಕಳೇ ಆಗೋದಿಲ್ಲ ಅಂತ ಎಷ್ಟು ಏರಿಯಾಗಳಲ್ಲೆಲ್ಲ ಕೆಲವು ಅಲ್ಪಸಂಖ್ಯಾತರ ಏರಿಯಾಗಳಲ್ಲಿ ಹೇಳಿಬಿಟ್ಟಿದ್ರಂತೆ, ಎಲ್ಲ ಓದಿದ್ದೆ ನಾನು. ಇಂಥ ಪರಿಸ್ಥಿತಿ ಭಾರತದಲ್ಲಿ ಯಾರೋ ಒಬ್ಬ ಪುಣ್ಯಾತ್ಮ ಒಳ್ಳೆ ಕೆಲಸ ಮಾಡಲಿಕ್ಕೆ ಬಂದಿದ್ದಾನೆ, ಕೆಲಸ ನೀವು ಒಪ್ಕೊಳ್ಳದೇ ಇದ್ದರೂ ಸುಮ್ಮನಾರು ಇರಿ ದಯವಿಟ್ಟು ಅಂತ ಹೇಳ್ತಾ, ದಯವಿಟ್ಟು ಸ್ನೇಹಿತರೆ ಏನಾದ್ರು ತಪ್ಪಿದರೆ ಕ್ಷಮಿಸಿ. ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ, ಜೈ ಹಿಂದ್, ಲವ್ ಯು ಗೈಸ್.